ನಮಸ್ಕಾರ. ಹುಷಾರಿದ್ರಾ? ವ್ಯೂ ಗಣಿ ವ್ಯೂ ಅಲ್ಲ ಒಂದು ವ್ಯೂ ಇತ್ತಲ್ಲ. ಎಲ್ಲಿಗೆ ಹೋಗ್ತಿತ್ತು ಗೊತ್ತಾ? ಮಧ್ಯಾಹ್ನ ಹೊತ್ತಿಗೆ ಹೊರಟಿತ್ತು ಗಣಿ. ಎಷ್ಟಾಯ್ತು ಈಗ ಗಂಟೆ? 5 ಗಂಟೆ. ಮಧ್ಯಾಹ್ನ ಅಲ್ಲ, ಸಾಯಂಕಾಲ 5 ಗಂಟೆ ಸುರಿಗೆ ಹೊರಟಿತ್ತ. ಯೂಶ್ವಲಿ ಬೆಳಿಗ್ಗೆ ಬೇಗ ಹೊರಡೋದು ನಾನು ಎಲ್ಲ ಬದಿ. ಇವತ್ತು ಮಾತ್ರ ಮಧ್ಯಾಹ್ನ ಮೇಲೆ ಹೊರಟಿದೆ ಸಾಯಂಕಾಲ. ಎಂತಕ್ಕಂದರೆ ಆ ಹೋಗ್ತಿದ್ದ ಪ್ಲೇಸ್ ಕಾಂಬುಕ್ಕೆ ಇಪ್ಪು ಮಜಾ ಮಧ್ಯಾಹ್ನ ಸಾಯಂಕಾಲಕ್ಕೆ. ಅದು ಅಲ್ಲಿಗೆ ಹೊತ್ತು ಇನ್ನೊಂದು 10-15 ನಿಮಿಷದಾಗ ಅಲ್ಲಿ ರೀಚ್ ಆಗ್ತಾ ಹೊರ ಕೂಡಲೇ ನಿಮಗೆ ಗೊತ್ತಾಗ್ತಾ ಆ ಪ್ಲೇಸ್ ಯಾವುದಂತ. ಇವತ್ತು ನನ್ನೊಟ್ಟಿಗೆ ನನ್ನ ಫ್ರೆಂಡ್ ಇದ್ದ ನಯನ್, ಬೆಂಗಳೂರು ಜನ, ಸಾವುಕಾರ ಮಂದಿ. ಹಪ್ಪ ಅಲ್ಲಿ ಹೋದ ಮೇಲೆ ಪ್ಲೇಸ್ ಯಾವುದಂತ ಹೇಳ್ತೆ. ಯಾವುದೋ ಒಂದು ಘಾಟ್ ಸೆಕ್ಷನಾಗ ಹೋಗ್ತಿತ್ತು, ಚಳಿ ಹಿಡ್ಕೊಂಡಾಗಿತ್ತು. ಸ್ವಲ್ಪ ದೂರ ಇವು ಮಾಡ್ತಿದ್ದೆ, ಸ್ವಲ್ಪ ದೂರ ನಾವು ಆಡ್ತಿದ್ದೆ. ಈಗ ಸ್ವಲ್ಪ ರೆಸ್ಟಿಗೆ ನಿಲ್ಸಿತ್ತು. ಇಲ್ಲಿಂದ ಹೋಗ್ಬೋದೀಗ ಇನ್ನೊಂದು ಸ್ವಲ್ಪ ಹೊತ್ತು 15 ನಿಮಿಷ ನಾವು ರೀಚ್ ಆಯ್ಕೆ ಅಲ್ಲಿಗೆ. ಐದಿರ ಆ ವ್ಯೂ ಸಿಕ್ಕುವುದಿಲ್ಲ. ಪಾಪ ಘಾಟಿ ದೂರ ಆಯಿತು. ಪಾಪ ಅರ್ಧ ಪ್ಲೇಸ್ ಎಲ್ಲ ಗೊತ್ತಾಯ್ತಂತ ನಿಮಗೆ. ಇನ್ನರ್ಥ ನಾನು ಅವ್ರ ಮೇಲೆ ಹೇಳ್ತೇನೆ ಎಲ್ಲ ಅಂತೇಳಿ. ಹೋಗೋಣ, ಹೋಗು. ಯಾರು ಬೇಡ. ಪ್ಲೇಸಿಗೆ ಬಂದಿತ್ತು. ಈಗ ಪ್ಲೇಸ್ ಯಾವುದು? ವ್ಯೂ ಪಾಯಿಂಟ್ ಆಗುಂಬೆ, ಕ್ಯಾಪಿಟಲ್ ಫಾರೆಸ್ಟ್ ಆಫ್ ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪದ ರಾಜಧಾನಿ. ಅಪ್ಪ ಸೂರ್ಯಾಸ್ತಗಾಮಿಗೆ ಅಲ್ಲಿಂದ ಇಲ್ಲಿ ಬಂತು. ಜನ ಕಾಣಿ ಜನ. ಹಲೋ, ಕರೆಕ್ಟ್ ಟೈಮಿಗೆ ಬಂತು ಮಾತ್ರ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಅಲ್ಲ. ಬ್ರೋ ಈ ಥರ ಲೈನಾಗಿ ಹೋಯ್ತು. ಮುಂದೆ 1 2 3 4 5 6 ನಾವೇ ಗಳಿಗೆ ಈಗ ಹೋಗ್ದ ದೊಡ್ಡ ಗಾಡಿ ತಗೊಂಡ ಆಗುಂಬೆ ವ್ಯೂ ಪಾಯಿಂಟ್. ಈ ಬದಿಗೆ ಇಲ್ಲೇ ಘಾಟೆ ನಡ್ಕೊತಿತ್ತು ಗಾಡಿ ಇಟ್ಟಿಗೆ. ಮತ್ತು ಮೇಲೊಂದೆಲ್ಲೋ ಕಂಡಾಗಿತ್ತು, ಸ್ಟೆಪ್ಸ್ ಎಲ್ಲ ಹತ್ರಪ್ಪ ಅಲ್ಲಿ ಇದ್ದರೆ ಹೋತೆ. ಈಗ ಇಲ್ಲ ಮೋಡ ಕವಿದ ವಾತಾವರಣ ಇರೋದ್ರಿಂದ ವ್ಯೂಸ್ ಅಷ್ಟು ಸಿಗ್ತಿಲ್ಲ. ಅಲ್ಲಿ ಹೋಗಿ ಇಲ್ಲಿ ಬಬ್ರೊಳಗೆ ವ್ಯೂ ಸಿಕ್ಕರೆ ಅಡ್ಡಿಲ್ಲ, ತೋರಿಸ್ತೆ. ಇಲ್ದಿರೆ ಆಗುಂಬೆ ಏನು ದೂರ ಇಲ್ಲ ನಮಗೆ, ಜಸ್ಟ್ 62 ಕಿಲೋಮೀಟ್ರ್. ನೆಕ್ಸ್ಟ್ ಯಾವತ್ತಾದ್ರೂ ಬಂದು ತೋರಿಸ್ತೀವಿ ನಿಮಗೆ, ಹೆದರಬೇಡಿ. ಅರೆ ಘಾಟಿ ಹೊತ್ತಕ್ಕೆ ಹೆದರಿಕಿ ನಮಗೆ. ನಾ ಗಾಡಿಗಂತೂ ಗೊತ್ತಿಲ್ಲ, ಇಂದ ಸ್ಕೂಟಿಗಂತೂ ಗೊತ್ತಿಲ್ಲ, ಅದಂತೂ ಫಿಕ್ಸ್. ಓಹೋ
ರುದ್ರ ರಮಣೀಯ ದೃಶ್ಯ. ಆ್ಯಕ್ಚುಲಿ ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು, ಇಲ್ಲಿಂದ ಮೇಲಾರು ಸಿಕ್ಕತ್ತಾರ. ಈಗ ಬಾಗಿಲು ಅಲ್ಲಂತ ಇಲ್ಲ, ಅಲ್ಲಷ್ಟೇ ಕಂಡ್ರಲ್ಲ. ಅದು ಬಿಟ್ಟರೆ ಈಗ ವಾಪಸ್ ಅದೇ ವ್ಯೂ ಪಾಯಿಂಟಿಗೆ ಹೋಗ್ತಿತ್ತು. 6 ಗಂಟೆ ಆಯ್ತು, ಕರೆಕ್ಟ್ 6 ಗಂಟೆ, ಸೂರ್ಯ ಮುಳುಗುವಂಥ ಸಮಯ. ಈಗ ಎಲ್ಲರೂ ಚೂರು ಪಾರ್ ಸಿಕ್ಕರೆ ರಪಕ್ಕ ಅಲ್ಲೇ ಶೂಟ್ ಗೀಟ್ ಮಾಡ್ಕೊಂಡ ಇಲ್ಲೊಂದು ಸಣ್ಣ ಫಾಲ್ಸ್ ಇತ್ತು ಹೇಳಿ ಬರುತ್ತಾ. ಈಗ ಎಂತ ತೋರಿದ್ರು, ಫುಲ್ ಫಾಗ್ ಆಯ್ತು. ಹಗ್ಲಂದ್ರೆ ಅಂತ ಬೆಳಿಗಿನ ಜಾವ 6 ಗಂಟೆ ಗಂಟಾಗಿತ್ತು. ಈಗ ಸೇಮ್ ವಿಡಿಯೋ ಸ್ವಲ್ಪ ಹೊತ್ತಿನ ಮುಂಚೆ ಹಂಗಿತ್ತು, ಈಗ ಹಂಗಿತ್ತು ಗಣಿ. ಇಲ್ಲೊಂದು ಬೆಟ್ಟ ಇದ್ದಿತ್ತಪ್ಪ, ಅದು ತೋರುದಿಲ್ಲ ಈಗ. ಫುಲ್ ಫಾಗ್ ಆಗ್ತಿತ್ತಲ್ಲ. ವ್ಯೂ ಇಲ್ಲ, ಒಂದೇ ಗಳಿಗೆ ಎಷ್ಟು ಫಾಗ್ ತುಂಬ್ಕೊಂತ ಮಾರೆ, ಅದೇ ಬರುತ್ತೆ. ಇಲ್ಲ ಈಗ ಎಂಥದ್ದು ಇಲ್ಲ, ಇಲ್ಲ ಸುಮ್ಮನೆ ಬಂದಾಗೈತಿ. ಬಪ್ಪತ್ತಿಗೆ ಒಳ್ಳೇದಿತ್ತು ಮನುಷ್ಯ. ಆಯ್ತಾ, ಕಾಣಿಲ್ಲ, ವೇಸ್ಟ್ ಆಯ್ತು. ಬಂದು 6 ಅಡ್ಡಿಲ್ಲ. ನನಗೆ 150 ಜನ ಸಬ್ಸ್ಕ್ರೈಬರ್ ಆರು, ನಾನು ನಿಮಗೆ ನ್ಯಾಯ ಕೊಡ್ತೀನಿ. ನೆಕ್ಸ್ಟ್ ವಾರ ಬರ್ತೀನಿ, ನೆಕ್ಸ್ಟ್ ವಾರ ಅಲ್ದಿನ ನೆಕ್ಸ್ಟ್ ತಿಂಗಳಾಗಾರು ಬಂದು ಸನ್ಸೆಟ್ ತೋರಿಸ್ತೀನಿ ನಿಮಗೆ. ಈಗ ಇಲ್ಲ, ಫಾಗಿತ್ತು ಅಂತ ಮಾಡೋಕ್ಕಿಲ್ಲ. ಮತ್ತು ಕಾದ್ರೆ ಸೂರ್ಯ ಮನೆಗೆ ಹೋಯ್ತು, ನಾವು ಮನೆಗೆ ಗೊತ್ತಿಲ್ಲ ಇನ್ನು ಮತ್ತು ಕಾದಿದ್ರೆ. ಇವತ್ತಿಗಿಷ್ಟೇ, ಸಿಗ್ತೆ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್. 60 ತಿನ್ನೋಳಗೆ ಬರೀ ಗಾಡಿ ಇಬ್ರು ಟೀ ಶರ್ಟ್ ಹಾಕಬಂತ ರೈನ್ ಕೋಟ್ ಇತ್ತು ಬೇಕೇ ಬೇಡ ಅಲ್ಲ. ಅಯ್ಯೋ